ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಹೀರೆಕಾಯಿ ಮತ್ತು ನವರೆಕಾಯಿನ ಬಳಸ್ಕೊಂಡು ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿಬಿಟ್ಟು ನೋಡಿ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಕಪ್ ಬೇಳೆ, 1 ಹೀರೆಕಾಯಿ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನವರೆಕಾಯಿನ ತೊಳೆದು ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬಿಡಿಸ್ಬಿಟ್ಟು ನೀಟಾಗಿ ಇದರಲ್ಲಿ ನಾವು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಮೊದಲಿಗೆ ಬೇಳೆನ ಹಾಕ್ಕೊಂಡು ಸ್ವಲ್ಪ ಬೆಂದಾದಮೇಲೆ ನವರೆಕಾಯಿ ಮತ್ತು ಹೀರೆಕಾಯಿನ ಹಾಕ್ಕೊಂಡು ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೊಳ್ಬೋದು. ನಾನು ಸ್ವಲ್ಪ ಬೇಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀವಿ. ಅದಾದಮೇಲೆ ಅದಕ್ಕೆ 1-2 ಹುಳಿಗೆ ಟೊಮೆಟೊ ಹಾಕಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ. ಹಸಿಮೆಣ್ಸಿನ್ಕಾಯಿನ ಏನಕ್ಕೆ ಹಾಕೋದು ಅಂದರೆ ಉಪ್ಸಾರಲ್ಲಿ ಖಾರ ಜಾಸ್ತಿ ಲೈಕ್ ಮಾಡೋರಾದರೆ ಹಸಿಮೆಣ್ಸಿನ್ಕಾಯಿನ ಕಿವುಚ್ಕೊಂಡು ಆರಾಮಾಗಿ ತಿನ್ಬೋದು ಅಂತ. ಅದಾದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು 1-2 ವಿಷಿಲ್ ಹಾಕಿಸ್ಕೊಬೇಕು. 1-2 ವಿಷಿಲ್ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ತಕ್ಷಣ ವಿಷಿಲ್ನ ಬಿಟ್ಟರೆ ಸರಿ ಹೋಗುತ್ತೆ. ನಾನಿಲ್ಲಿ ತೋರಿಸಿರೋ ಮಸಾಲೆನೆಲ್ಲ ನಾನಿಲ್ಲಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಅದಾದಮೇಲೆ ಇದಕ್ಕೆ ಈಗ ನಾನು ಟೊಮೆಟೊನ ಹಾಕ್ತಾಯಿದ್ದೀನಿ, ಬೆಂದಿರೋವಂಥ ಟೊಮೆಟೊ. ಈಗ ನಾನು ಸ್ಪೆಷಲ್ ಏನಂದರೆ ಇವಾಗ ನಾನಿಲ್ಲಿ ಹಸ್ಕಲಲ್ಲಿ ಅರಿತಾಯಿದ್ದೀನಿ ಖಾರನ. ಟ್ರೆಡಿಷ್ನಲ್ ವೇಲಿ ಇದೇ ಥರ ಮಾಡೋದು. ತುಂಬಾ ರುಚಿಯಾಗಿರುತ್ತೆ. ಹಸ್ಕಲಲ್ಲಿ ಖಾರನ ಅರಿದ್ರೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ನೀವು ಮಿಕ್ಸಿಯಲ್ಲೂ ಕೂಡ ಹಾಕ್ಕೊಬೋದು. ನಾನು ಉಪ್ಸಾರು ಮಾಡಬೇಕಾದ್ರೆ ಹಸ್ಕಲಲ್ಲಿ ಅರಿತೀನಿ ಖಾರನ. ಏಕೆ ಅಂದರೆ ಕರೆಕ್ಟಾಗಿ ಅರಿಬೋದು. ಹಸ್ಕಲಲ್ಲಿ ಮಿಕ್ಸಿಯಲ್ಲೂ ಕೂಡ ಮಾಡ್ಕೊಬೋದು. ಅಂದರೆ ಹಸ್ಕಲಲ್ಲಿ ಉಪ್ಸಾರಿಗೆ ಖಾರ ಹದವಾಗಿ ಕರೆಕ್ಟಾಗಿ ಬರುತ್ತೆ. ಹಾಕಿದ್ರೆ ಈ ಥರ ಫಸ್ಟು ನಾನು ನೀರು ಹಾಕ್ದಲೇ ಅದು ತೆಂಗಿನಕಾಯಿ ಏನೇನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಫಸ್ಟು ಹರಿದ್ಬಿಟ್ಟು ಸ್ವಲ್ಪ ನುಣ್ಣಗಾದ್ಮೇಲೆ ಅದಕ್ಕೆ ಕಾಳು, ಬೆಂದಿರೋ ಕಾಳು, ಹೀರೆಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇಷ್ಟು ನುಣ್ಣಗಾಗೋವರೆಗೂ ತಗೊಂಡಿದ್ದೀನಿ. ನುಣ್ಣಗಾಗುವಷ್ಟು ಹರಿದ್ಬಿಟ್ಟು ತಗೊಂಡಿದ್ದೀನಿ. ಈ ಖಾರನ ಸಪ್ರೇಟ್ ಹಾಕ್ಕೊಂಡು ಕಾಯಿಸಿರೋ ನೀರು ಜೊತೆ ಬಿಟ್ಕೊಂಡು ತಿನ್ಬೋದು. ನಾನು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಒಂದೇ ಸರ್ತಿ ಸಾಂಬಾರಿಗೇ ಸೇರಿಸ್ಬಿಟ್ಟು ಇದ್ರ ಜೊತೆಗೆ ಮುದ್ದೆ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಮುದ್ದೆ ಮಾಡಿದ್ದೀನಿ. ಮಿಕ್ಕಿರೋ ಕಾಳಿಗೆ ಒಗ್ಗರಣೆನ ಸೇರಿಸಿದ್ದೀನಿ. ಏನಿಲ್ಲ, ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಸ್ವಲ್ಪ ಕಾಯಿನ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.